ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಮಾಹಿತಿ ಕೊಡ್ತಾ ಇದ್ದೀನಿ ಅಂದರೆ, ಕಾರ್ಮೆಸಿ ಅವರ ಫೇಶಿಯಲ್ ಹೇರ್ ರಿಮೂವರ್ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ಪ್ರಾಡಕ್ಟ್ನ ನಾನು 3 ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಯಾರಿಗೆಲ್ಲ ಫೇಸಲ್ಲಿ ಹೇರ್ ಇರುತ್ತೆ, ಆಮೇಲೆ ಅಪ್ಪರ್ ಲಿಪ್, ಹೈಬ್ರೋಸ್ ಬೆಸ್ಟ್ ಸೊಲ್ಯೂಷನ್ ಅಂತಾನೆ ಹೇಳ್ಬೋದು. ಬಿಕಾಸ್ ಎವ್ರಿ ಟೈಮ್ ಹೋಗ್ಬಿಟ್ಟು ಪಾರ್ಲರಲ್ಲಿ ಕುತ್ಕೊಳ್ಳೋ ಬದಲು ನಿಮ್ಮ ಹತ್ರ ಈ ಕಾರ್ಮೆಸಿ ಅವರ ಫೇಶಿಯಲ್ ರೇಸರ್ ಇದ್ರೆ ತುಂಬಾನೇ ಸೂಪರ್ ಆಗಿ ನೀವು ಮನೆಯಲ್ಲಿನೇ ಒಂದು ಗ್ಲೋಯಿಂಗ್ ಸ್ಕಿನ್ ಆಮೇಲೆ ನೀಟ್ ಅಂಡ್ ಸಾಫ್ಟ್ ಅಂಡ್ ಸ್ಕಿನ್ ನ ನೀವು ಪಡಿಬಹುದು. ಸೊ ಹಾಗಾಗ್ಬಿಟ್ಟು ಈ ಪ್ರಾಡಕ್ಟ್ ಕಂಪ್ಲೀಟ್ ಡೀಟೇಲ್ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ತುಂಬಾ ಜನಕ್ಕೆ ಫೇಸ್ ನ ಶೇವ್ ಮಾಡ್ಬೋದಾ ಮಾಡಬಾರ್ದಾ ತುಂಬಾನೇ ಡೌಟ್ಸ್ ಇರುತ್ತೆ. ಸೊ ಹಾಗಾಗ್ಬಿಟ್ಟು ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ, ಎಂಡ್ ವರೆಗೂ ವಾಚ್ ಮಾಡಿ. ತುಂಬಾ ಕ್ಲಿಯರ್ ಆಗಿ ನೀಟ್ ಆಗಿ ನಾನು ಈ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಡೆಮೋನು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಹಾಗಾಗ್ಬಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ವಾಚ್ ಮಾಡಿ. ಓಕೆ, ಸೊ ಫಸ್ಟ್ ನಾವು ಫೇಸ್ನ ಶೇವ್ ಮಾಡ್ಬೋದಾ ಅಂತ ನಿಮಗೆ ತುಂಬಾನೇ ಡೌಟ್ಸ್ ಇರುತ್ತೆ. ನಮ್ಮ ಫೇಸಲ್ಲಿ ಸಣ್ಣ ಪುಟ್ಟ ಹೇರ್ ಗ್ರೋತ್ ಇದ್ದೇ ಇರುತ್ತೆ. ನೀವು ಇಲ್ಲಿ ನೋಡ್ಬೋದು, ಅಪ್ಪರ್ ಲಿಪ್ ಮೇಲೆ ಆಗಿರ್ಬೋದು, ಚಿನ್ ಏರಿಯಾದಲ್ಲಿ ಆಗಿರ್ಬೋದು, ತುಂಬಾನೇ ಹೇರ್ ಗ್ರೋತ್ ಆಗಿರುತ್ತೆ. ಹಾರ್ಮೋನ್ ಪ್ರಾಬ್ಲಮ್ ಇಂದ ಒಬ್ಬೊಬ್ಬರಿಗೆ ಹೇರ್ ಗ್ರೋತ್ ಜಾಸ್ತಿ ಆಗುತ್ತೆ, ಒಬ್ಬೊಬ್ಬರಿಗೆ ಮೈಲ್ಡ್ ಆಗಿ ಹೇರ್ ಗ್ರೋತ್ ಇರೋದು ಕಾಮನ್ ಆಗೇ ಇರುತ್ತೆ. ಸೊ ಹಾಗಾಗ್ಬಿಟ್ಟು ನಾವು ಪಾರ್ಲರ್ಗೆ ಹೋಗ್ಬಿಟ್ಟು ಹೈಬ್ರೋಸ್ ಆಮೇಲೆ ಅಪ್ಪರ್ ಲಿಪ್ ಎಲ್ಲಾನು ಮಾಡಿಸ್ತೀವಿ, ಹೇರ್ ರಿಮೂವ್ ಮಾಡ್ತೀವಿ. ತುಂಬಾ ಜನ ಬಂದ್ಬಿಟ್ಟು ವ್ಯಾಕ್ಸ್ ಮಾಡಿಸ್ತಾರೆ ಫೇಸ್ಗೆ. ನಾನು ರಿಯಲಿ ವ್ಯಾಕ್ಸ್ ಮಾಡೋದನ್ನ ನಾನು ರೆಕಮೆಂಡ್ ಮಾಡೋದಿಲ್ಲ. ಏನಕ್ಕೆ ಅಂತಂದ್ರೆ, ಫೇಸಿಗೆ ನೀವು ಬಂದ್ಬಿಟ್ಟು ವ್ಯಾಕ್ಸ್ ಮಾಡಿದ್ರೆ ಒಬ್ಬೊಬ್ರಿಗೇನೋ ಅದು ಸ್ಟಾರ್ಟಿಂಗ್ ಅಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಬರ್ತಾ ಬರ್ತಾ ನೀವು ವ್ಯಾಕ್ಸ್ ಮಾಡಿಸ್ತಾ ನಿಮ್ ಫೇಸ್ ಬಂದ್ಬಿಟ್ಟು ಡಲ್ ಆಗ್ಬಿಡುತ್ತೆ, ಆಮೇಲೆ ರಫ್ ಆಗ್ಬಿಡುತ್ತೆ. ಇನ್ನು ತುಂಬಾ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆಲ್ಲ ಬಂದ್ಬಿಟ್ಟು ವ್ಯಾಕ್ಸ್ ಮಾಡಿಸಿದ್ರೆ ರೆಡ್ನೆಸ್ ಆಗುತ್ತೆ, ಆಮೇಲೆ ರ್ಯಾಷಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ತುಂಬಾನೇ ನಿಮ್ಗೆ ಪೇನ್ಫುಲ್ ಆಗಿ ಕೂಡ ಇರುತ್ತೆ. ಸೊ ಹಾಗಾಗ್ಬಿಟ್ಟು ನಾನು ವ್ಯಾಕ್ಸ್ ಮಾಡೋದನ್ನ ನಾನು ಕಂಪ್ಲೀಟ್ ಆಗಿ ರೆಕಮೆಂಡ್ ಮಾಡೋದೇ ಇಲ್ಲ. ತುಂಬಾನೇ ಹೇರ್ ಗ್ರೋತ್ ಇದೆ, ನಿಮಗೆ ಈ ರೀತಿ ಹೇರ್ ರಿಮೂವ್ ಮಾಡಲೇಬೇಕು ಅಂತ ಹೇಳಿದರೆ ಕಾರ್ಮಸಿ ಅವರ ಈ ಪ್ರಾಡಕ್ಟ್ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು. ಈವನ್ ನೀವು ಹೈಬ್ರೋಸ್ ಕೂಡ ಇದರಲ್ಲಿ ಮಾಡ್ಕೋಬಹುದು. ನಾನು ತೋರಿಸ್ತೀನಿ ಯಾವ ರೀತಿ ಮಾಡೋದು ಎಲ್ಲಾನು ಅಂತ. ಸೊ ಏನಕ್ಕೆ ಹೇರ್ ರಿಮೂವ್ ಮಾಡೋದು? ಹಾಗೆ ಇದ್ರೆ ಏನಾಗುತ್ತೆ, ಚಿಕ್ಕದಾಗಿದೆ ಅಂತ ಒಬ್ಬೊಬ್ಬರು ಅನ್ಕೊಂಡಿರ್ತೀರಾ. ಸೊ ನಮ್ಮ ಫೇಸಲ್ಲಿ ಸಣ್ಣ ಪುಟ್ಟ ಹೇರ್ಸ್ ಇರುತ್ತೆ. ನೀವೇನಾದರೂ ಮೇಕಪ್ನ ಹಾಕ್ತಾ ಇದ್ರೆ, ಇಲ್ಲ ಏನಾದರೂ ಈಗ ಎಲ್ಲಾದರೂ ಪಾರ್ಟಿಗೆ ಹೋಗೋದಿದ್ರೆ ನೀವು ಫೌಂಡೇಶನ್ ಏನಾದರೂ ಹಾಕಿದಾಗ ಆ ಸಣ್ಣ ಪುಟ್ಟ ಹೇರಲ್ಲಿ ಹೋಗ್ಬಿಟ್ಟು ಆ ಫೌಂಡೇಶನ್ ಹೋಗ್ಬಿಟ್ಟು ಸ್ಟಿಕ್ ಆಗಿಬಿಟ್ಟು ನೀವು ಅದನ್ನ ಬ್ಲೆಂಡ್ ಮಾಡಿದಾಗ ಅದು ಸರಿಯಾಗಿ ಬ್ಲೆಂಡ್ ಆಗಲ್ಲ, ಒಂದು ರೀತಿ ಪ್ಯಾಚಿ ಆಗಿ ಕಾಣಿಸುತ್ತೆ. ಸೊ ನಿಮ್ಮ ಮೇಕಪ್ ಕೂಡ ಅಷ್ಟು ಚೆನ್ನಾಗಿ ಸೆಟ್ ಆಗಲ್ಲ ಫೇಸಲ್ಲಿ ಹೇರ್ ಇದ್ರೆ. ಸೊ ಹಾಗಾಗಿ ಫೇಸಲ್ಲಿ ಇರೋ ಹೇರ್ನ ಫಸ್ಟ್ ರಿಮೂವ್ ಮಾಡಿಬಿಟ್ಟು ಆಮೇಲೆ ಮೇಕಪ್ ಮಾಡಿಬಿಟ್ಟು ನೋಡಿ, ತುಂಬಾನೇ ಚೆನ್ನಾಗಿ ಬರುತ್ತೆ. ಸೊ ಫಸ್ಟ್ ಥಿಂಗ್, ನೀವು ಮೇಕಪ್ ಮಾಡೋದಿದ್ರೆ ನಿಮ್ಮ ಫೇಸಲ್ಲಿ ಇರೋ ಹೇರ್ನ ಫಸ್ಟ್ ರಿಮೂವ್ ಮಾಡಿ. ಸೊ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು, ನಮ್ಮ ಸ್ಕಿನ್ ಅಲ್ಲಿ ಡೆಡ್ ಸ್ಕಿನ್ಸ್ ಇರುತ್ತೆ. ಸೊ ಆ ಡೆಡ್ ಸ್ಕಿನ್ ಎಲ್ಲ ಬಂದ್ಬಿಟ್ಟು ಈ ರೀತಿ ಶೇವ್ ಮಾಡಬೇಕಾದ್ರೆ ಅದೆಲ್ಲಾನು ರಿಮೂವ್ ಆಗಿಬಿಟ್ಟು ನಿಮ್ಮ ಸ್ಕಿನ್ ನ ತುಂಬಾ ಸಾಫ್ಟ್ ಅಂಡ್ ಸ್ಮೂತ್ ಆಗಿ ಇಟ್ಟಿರುತ್ತೆ. ಸೊ ಥರ್ಡ್ ಒನ್ ಬಂದ್ಬಿಟ್ಟು, ನೀವು ಏನಾದರೂ ಸ್ಕಿನ್ ಕೇರ್ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ, ನಿಮ್ಮ ಸ್ಕಿನ್ ಕೇರ್ ರೊಟೀನ್ ಏನಾದರೂ ಇತ್ತು ಅಂತಂದರೆ, ಈಗ ನೀವು ಏನಾದರೂ ಟೋನರ್, ಮಾಯಿಶ್ಚರೈಸರ್, ಸೀರಮ್ ಎಲ್ಲನೂ ಅಪ್ಲೈ ಮಾಡ್ತೀರಾ, ಅದು ನೀವು ಹೇರ್ನ ಚೆನ್ನಾಗಿ ಶೇವ್ ಮಾಡಿಬಿಟ್ಟು ತುಂಬ ನೀಟಾಗಿ ನೀವು ಸ್ಕಿನ್ನ ಮೇಂಟೈನ್ ಮಾಡಿಬಿಟ್ಟು ಈ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನೆಲ್ಲನೂ ಯೂಸ್ ಮಾಡೋದ್ರಿಂದ ಅದು ನಮ್ಮ ಫೇಸಲ್ಲಿ ತುಂಬ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಆಮೇಲೆ ನಿಮಗೊಂದು ಎಕ್ಸ್ಟ್ರಾ ಗ್ಲೋ ಆ್ಯಂಡ್ ಬ್ರೈಟ್ ಸ್ಕಿನ್ನ ಕೊಡುತ್ತೆ. ಈ ಫೇಸ್ ರೇಸರ್ನ ಯೂಸ್ ಮಾಡಿಬಿಟ್ಟು ನಾವು ಫೋರೆಡ್, ಹೈಬ್ರೋಸ್, ಅಪ್ಪರ್ ಲಿಪ್, ಚಿನ್ ಎಲ್ಲಾನು ಶೇವ್ ಮಾಡ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ತುಂಬಾ ಜನಕ್ಕೆ ಹೇರ್ ರಿಮೂವ್ ಮಾಡಿದಾಗ ಇಲ್ಲ ಶೇವ್ ಮಾಡಿದಾಗ ಮತ್ತೆ ಹೇರ್ ಗ್ರೋ ಆಗುತ್ತಾ ಅನ್ನೋ ಡೌಟ್ಸ್ ಇರುತ್ತೆ. ಖಂಡಿತ ಇಲ್ಲ. ಅಂದ್ರೆ ನಾರ್ಮಲ್ ಆಗಿ ನಿಮ್ಗೆ ಏನು ಗ್ರೋ ಆಗ್ತಾ ಇರುತ್ತಲ್ಲ ಅದೇ ರೀತಿ ಗ್ರೋ ಆಗುತ್ತೆ. ಏನು ದಪ್ಪ ಗ್ರೋ ಆಗ್ಬಿಡುತ್ತೆ, ತಿಕ್ಕಾಗುತ್ತೆ, ಇಲ್ಲ ಜಾಸ್ತಿ ಆಗ್ಬಿಡುತ್ತೆ. ನನಗೆ ಫಸ್ಟ್ ಕಮ್ಮಿ ಇತ್ತು, ಈಗ ಶೇವ್ ಮಾಡಿದಾಗ್ಲಿಂದ ಜಾಸ್ತಿ ಆಯಿತು, ಈ ರೀತಿ ಎಲ್ಲ ಏನೂ ಆಗಲ್ಲ. ಅದು ಜಸ್ಟ್ ನಿಮ್ಮ ಒಂದು ತಪ್ಪು ತಿಳುವಳಿಕೆ ಇಲ್ಲ ಮೂಢನಂಬಿಕೆ ಅಂತಾನೆ ಹೇಳ್ಬೋದು. ಸೊ ಫೇಸ್ ಹೇರ್ನ ರಿಮೂವ್ ಮಾಡೋದ್ರಿಂದ ಮತ್ತೆ ಹೇರ್ ಜಾಸ್ತಿ ಆಗುತ್ತೆ, ಇಲ್ಲ ಫುಲ್ ಫೇಸ್ ಎಲ್ಲ ಹೇರ್ ಬಂದ್ಬಿಡುತ್ತೆ ಅಂತ ತುಂಬಾ ಜನಕ್ಕೆ ತುಂಬಾನೇ ಡೌಟ್ಸ್ ಇರುತ್ತೆ. ಸೊ ಹಾಗಲ್ಲ, ಏನೂ ಆಗಲ್ಲ, ಏನೇ ಪಡೋದು ಬೇಡ. ಬಿಕಾಸ್ ಹೇರ್ ರಿಮೂವ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ. ನಮ್ಮ ಹೇರೇ ಆ ರೀತಿನೇ ಇರುತ್ತೆ. ಈಗ ಇಲ್ಲಿ ನೋಡ್ಬೋದು, ಈಗ ಇಲ್ಲಿ ಹೇರ್ ಬಂದ್ಬಿಟ್ಟು ನಮಗೆ ಸ್ಟಾರ್ಟಿಂಗ್ ರೂಟ್ ಅಲ್ಲಿ ಬಂದು ದಪ್ಪನೇ ಇರುತ್ತೆ, ಬರ್ತಾ 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 ತೆಳುವಾಗಿ ಆಗುತ್ತೆ. ಸೊ ಅದೇ ರೀತಿನೇ ನಮ್ಮ ಫೇಸ್ ಹೇರ್ ಕೂಡ ಅದೇ ರೀತಿನೇ ಇರುತ್ತೆ. ಒಬ್ಬೊಬ್ರು ಏನಂತ ತಿಳ್ಕೊಂಡ್ಬಿಡ್ತಾರೆ ಅಂದ್ರೆ, ಫೇಸ್ ಹೇರ್ನ ರಿಮೂವ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ಬರೋ ಹೇರು ತಿಕ್ಕಾಗಿ
ತಿಕ್ಕಾಗಿ ಕಾಣಿಸುತ್ತೆ ಇಲ್ಲ ದಪ್ಪ ಬಂದಿರುತ್ತೆ ಅಂತ ನೀವು ಅನ್ಕೊಂಡಿರ್ತೀರಾ, ಏನೂ ಇಲ್ಲ. ಈಗ ನೀವು ಶೇವ್ ಮಾಡಿದಾಗ ನೀವು ಇಲ್ಲಿಂದ ಕಟ್ ಮಾಡಿ ಇಷ್ಟು ಹೇರ್ನ ತೆಗ್ದಿರ್ತೀರಾ ಅಲ್ವಾ. ಸೊ ಇಲ್ಲಿಂದ ಕಟ್ ಮಾಡಿ ತೆಗೆದಾಗ ನೆಕ್ಸ್ಟ್ ನಿಮಗೆ ಗ್ರೋ ಆಗೋದು ಇಲ್ಲಿಂದನೇ ಹೇರ್ ಗ್ರೋ ಆಗಿರುತ್ತೆ. ಸೊ ಹಾಗಾಗ್ಬಿಟ್ಟು ನಿಮಗೆ ಅದು ದಪ್ಪ ಇದೆ ಇಲ್ಲ ತಿಕ್ಕಾಗಿದೆ ಅಂತ ಅನ್ಸೋದು ಅಷ್ಟೇ. ಸೊ ಶೇವ್ ಮಾಡೋದ್ರಿಂದ ಜಾಸ್ತಿ ಹೇರ್ ಬರೋದಾಗಿರಲಿ ತಿಕ್ಕಾಗಿರಲಿ ಆ ಥರ ಏನೂ ಆಗೋದಿಲ್ಲ. ಅದೆಲ್ಲ ಬಂದು ಜಸ್ಟ್ ಒಂದು ಮೂಢನಂಬಿಕೆ ಅಷ್ಟೇನೆ. ಸೊ ನೀವು ಫೇಸ್ನ ಶೇವ್ ಮಾಡೋದ್ರಿಂದ ಹೇರ್ ಜಾಸ್ತಿಯಾಗಿ ಬೆಳೆಯೋದಿಲ್ಲ, ಆಮೇಲೆ ಸ್ಕಿನ್ ರಫ್ ಆಗಲ್ಲ. ನೆಕ್ಸ್ಟ್ ಬರೋ ಹೇರ್ ಬಂದ್ಬಿಟ್ಟು ಥಿಕ್ಕಾಗಲಿ ರಫ್ ಆಗಾಗಲಿ ಆಗೋದಿಲ್ಲ. ಜಾಸ್ತಿ ಬರುತ್ತೆ ಫೇಸೆಲ್ಲ ಹೇರ್ ಆಗಿಬಿಡುತ್ತೆ ಅಂತ ಹೇಳೋದಲ್ಲ, ಎಲ್ಲಾನು ತಪ್ಪು. ಸೊ ಆ ರೀತಿ ಏನೂ ಅಲ್ಲ, ಅದು ಜಸ್ಟ್ ಒಂದು ಮೂಢನಂಬಿಕೆ ಅಂತಾನೆ ಹೇಳ್ಬೋದು. ಇನ್ನು ಈ ಪ್ರಾಡಕ್ಟ್ ಬಗ್ಗೆ ಹೇಳೋದಾದ್ರೆ ನಾನು ಇಲ್ಲಿ ಸೈಡಲ್ಲಿ ಫೋಟೋ ಹಾಕ್ತೀನಿ. ನಿಮಗೆ ಈ ಪ್ರಾಡಕ್ಟ್ ಬಂದ್ಬಿಟ್ಟು ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ಎಲ್ಲ ಕಡೆ ನಿಮಗೆ ಆರಾಮಾಗಿ ಸಿಕ್ಬಿಡುತ್ತೆ. ಸೊ ನಾನು ತಗೊಂಡಿರೋ ಪ್ರಾಡಕ್ಟ್ ಬಂದ್ಬಿಟ್ಟು ಕಾರ್ಮೆಸಿ ಅವ್ರದ್ದು. ಕಾರ್ಮೆಸಿ ಅವರ ಫೇಶಿಯಲ್ ಹೇರ್ ರಿಮೂವಲ್ ಕಾಂಬೋ ಸೆಟ್ನ ನಾನು ತಗೊಂಡಿದ್ದೀನಿ. ಇದು ಈ ರೀತಿ ಇದೆ, ನಾನು ಇಲ್ಲಿ ಫೋಟೋನ ಅಟ್ಯಾಚ್ ಮಾಡ್ತೀನಿ. ಇದರಲ್ಲಿ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಯಾವ ರೀತಿ ಯೂಸ್ ಮಾಡಬೇಕು ಅಂತಾನು. ಆಮೇಲೆ ಇದರಲ್ಲಿ MRP ಬಂದ್ಬಿಟ್ಟು 199 ರುಪೀಸ್ MRP. ಇದು ನಾನು ತಗೊಂಡಿರೋದು ಕಾಂಬೋ ಸೆಟ್. ಇದರಲ್ಲಿ ನಿಮಗೆ ಒಂದು ರೇಸರ್ ಆಮೇಲೆ ಒಂದು ಐಬ್ರೋ ರೇಸರ್ ಬರುತ್ತೆ. ನಾನು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ನೋಡಿ, ಇದು ಬಂದ್ಬಿಟ್ಟು ಫೇಸ್ ರೇಸರ್. ಇದು ತುಂಬ ಸಾಫ್ಟಾಗಿ ತುಂಬ ನೀಟಾಗಿ, ಸೊ ತುಂಬ ಹ್ಯಾಂಡಿ ಆಗಿದೆ. ನೀವು ತುಂಬ ಚೆನ್ನಾಗಿ ನೀಟಾಗಿ ಎಲ್ಲಾದರೂ ಕ್ಯಾರಿ ಮಾಡ್ಬೋದು. ಕ್ಯಾರಿ ಮಾಡೋದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ನಿಮ್ಮ ಪರ್ಸಲ್ಲಿ ಕೂಡ ಜಸ್ಟ್ ಹಾಗೆ ಇಟ್ಕೊಂಡು ಎಲ್ಲಾದರೂ ಹೋಗೋದಿದ್ರೆ ಕ್ಯಾರಿ ಮಾಡ್ಬೋದು. ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಗರ್ಲ್ಸ್ಗಂತಾನೆ ಪಿಂಕ್ ಕಲರಲ್ಲಿದೆ, ನೋಡೋದಕ್ಕೆ ಕೂಡ ತುಂಬ ಕ್ಯೂಟ್ ಆಗಿದೆ. ಇದ್ರ ಜೊತೆಲಿ ನಾನು ಕಾಂಬೋ ತೊಗೊಂಡಿರೋದ್ರಿಂದ ನನಗೆ ಐಬ್ರೋ ಶೇವರ್ ಕೂಡ ಸಿಕ್ಕಿದೆ, ನೋಡ್ಬೋದು. ಸೊ ಇದೆರಡು ಕಾಂಬೋ ಸೆಟ್ ನಾನು ತೊಗೊಂಡಿರೋದು. ಈ ಪ್ರಾಡಕ್ಟ್ದು ಲಿಂಕ್ ಬೇಕಿದ್ದಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದಲ್ಲಿ ಪರ್ಚೇಸ್ ಮಾಡ್ಬೋದು. ಓಕೆ, ಸೊ ಈ ಪ್ರಾಡಕ್ಟ್ ಬಂದ್ಬಿಟ್ಟು ಈ ರೀತಿ ಇದೆ. ಇದರಲ್ಲಿ ಎರಡು ಬರುತ್ತೆ, ಒಂದು ಫೇಸ್ ರೇಸರ್ ಆಮೇಲೆ ಒಂದು ಐಬ್ರೋ ರೇಸರ್, ಎರಡೂ ಬರುತ್ತೆ. ಸೊ ಬನ್ನಿ ಈಗ ನಾನು ಎರಡದು ಡೆಮೋ ಮಾಡಿಬಿಟ್ಟು ತೋರಿಸ್ತೀನಿ. ಓಕೆ, ಫಸ್ಟು ನೀವು ಫೇಸ್ನ ಶೇವ್ ಮಾಡೋದಕ್ಕಿಂತ ಮೊದಲು ನಿಮ್ಮ ಫೇಸ್ನ ಬಂದ್ಬಿಟ್ಟು ಚೆನ್ನಾಗಿ ಫೇಸ್ ವಾಶ್ ಮಾಡಬೇಕು. ಈಗ ನಾನು ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಫೇಸ್ ವಾಶ್ ಮಾಡಿ ಆದಮೇಲೆ ನೀವು ಅಲೋವೆರಾ ಜೆಲ್ ಇಲ್ಲಾಂದರೆ ನೀವು ಯಾವುದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇರ್ತೀರಲ್ಲ ಆ ಮಾಯ್ಶ್ಚರೈಸರ್ನೇ ನೀವು ಯೂಸ್ ಮಾಡ್ಕೋಬೋದು. ಫಸ್ಟು ನೀವು ಎಲ್ಲೆಲ್ಲಿ ಶೇವ್ ಮಾಡ್ತೀರೋ ಅಲ್ಲೆಲ್ಲ ಮಾಯ್ಶ್ಚರೈಸರ್ನ ನೀಟಾಗಿ ಅಪ್ಲೈ ಮಾಡಿ. ಈ ಬ್ಲೇಡ್ ಬಂದ್ಬಿಟ್ಟು ಸ್ಟೇನ್ಲೆಸ್ ಸ್ಟೀಲಿಂದ ಮಾಡಿರೋದ್ರಿಂದ ನಿಮಗೇನು ಪ್ರಾಬ್ಲಮ್ ಆಗಲ್ಲ. ಒಂದು ಸತಿ ಯೂಸ್ ಮಾಡಿ ಆದಮೇಲೆ ನಿಮ್ಮ ಯೂಸೇಜ್ ಎಲ್ಲ ಆದಮೇಲೆ ನೀಟಾಗಿ ಇದನ್ನು ವಾಶ್ ಮಾಡಿಬಿಟ್ಟು ಯಾವುದಾದ್ರೂ ಡಿಸ್ಇನ್ಫೆಕ್ಟಿವ್ ಸ್ಪ್ರೇ ಇದ್ದರೆ ಅದರಲ್ಲಿ ಇಲ್ಲ ಡೆಟಾಲಲ್ಲಿ ಯಾವುದಾದ್ರೂ ಕಾಟನಲ್ಲಿ ಡಿಪ್ ಮಾಡಿಬಿಟ್ಟು ನೀವು ಇದನ್ನು ಕ್ಲೀನ್ ಮಾಡಿಬಿಟ್ಟು ಮತ್ತೆ ಅವ್ರು ಕೊಟ್ಟಿರೋ ಕ್ಯಾಪಲ್ಲಿ ಕವರ್ ಮಾಡಿಬಿಟ್ಟು ಇಟ್ಬಿಡಿ ಅಷ್ಟೇ. ಸೊ ಈಗ ನಾನು ಫೇಸ್ಗೆ ಕಂಪ್ಲೀಟಾಗಿ ಮಾಯ್ಶ್ಚರೈಸರ್ ಹಚ್ಚಿದ್ದೀನಿ. ಹಚ್ಬಿಟ್ಟು ನಾನು ಹಿಂಗೆ ಹಿಡ್ಕೊಂಡ್ಬಿಟ್ಟು ಡೌನ್ವರ್ಡ್ಸ್ ಶೇವ್ ಮಾಡಬೇಕು. ಸೊ ಅಪ್ವರ್ಡ್ಸ್ ಅಲ್ಲ, ಡೌನ್ವರ್ಡ್ಸ್ ನೀಟಾಗಿ ಮಾಡಬೇಕು. ನನಗೆ ಅಷ್ಟು ಹೇರ್ ಗ್ರೋತ್ ಏನು ಫೇಸಲ್ಲಿಲ್ಲ, ಸೊ ಹಾಗಾಗ್ಬಿಟ್ಟು ನಿಮಗೆ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಹತ್ರದಿಂದ ತೋರಿಸ್ತೀನಿ. ಸೊ ಅಷ್ಟೇ, ನಿಮಗೆ ನಾನು ಶೇವ್ ಮಾಡಬೇಕಾದ್ರೆ ಈ ರೀತಿ ಕಾಣಿಸುತ್ತೆ, ಬಟ್ ಆ ರೀತಿ ಇಲ್ಲ. ನಾನು ಜಸ್ಟ್ ಮೇಲಿಂದ ಕೆಳಗಡೆ ಸ್ವಲ್ಪ ಸ್ಕಿನ್ನ ಟೈಟಾಗಿ ಇಟ್ಕೊಂಡು ಕೆಳಗಡೆ ಸೊ ನೋಡ್ಬೋದು ಸಣ್ಣ ಪುಟ್ಟ ಹೇರ್ ಬಂದಿದೆ, ಕಾಣಿಸ್ತಾ ಇದೆ ಅನ್ಕೊಳ್ತೀನಿ. ಸೊ ಈ ರೀತಿ ನೀವು ಫೇಸ್ ಹೇರ್ನ ರಿಮೂವ್ ಮಾಡ್ಬೋದು. ಸ್ವಲ್ಪ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಂಡು ಮಾಡಿ. ನೀವು ಅಲೋವೆರಾ ಜೆಲ್ ಇಲ್ಲಾಂದ್ರೆ ಮಾಯ್ಶ್ಚರೈಸರ್ ಯಾವುದಾದ್ರೂ ಯೂಸ್ ಮಾಡ್ಬೋದು. ಇಲ್ಲಾಂದ್ರೆ ಕಾರ್ಮೆಸಿ ಅವರ ಶೇವಿಂಗ್ ಬಾಮ್ ಅಂತಾನೆ ಸಿಗುತ್ತೆ, ಆ ಪ್ರಾಡಕ್ಟ್ ಕೂಡ ತುಂಬಾ ಚೆನ್ನಾಗಿದೆ, ಅದನ್ನು ಯೂಸ್ ಮಾಡ್ಬೋದು. ಸೊ ನಾನು ಈಗ ಫೇಸಲ್ಲಿರೋ ಹೇರ್ನೆಲ್ಲ ರಿಮೂವ್ ಮಾಡಿದ್ದೀನಿ, ಅಪ್ಪರ್ ಲಿಪ್ ಕೂಡ ಮಾಡಿದ್ದೀನಿ, ನೋಡ್ಬೋದು ಕ್ಲಿಯರಾಗಿ ಕಾಣಿಸ್ತಾ ಇದೆ ಸ್ಕಿನ್ನು. ಈಗ ನಾನು ಐಬ್ರೋಸ್ ಮಾಡ್ಕೋತೀನಿ. ಐಬ್ರೋಸ್ಗೂ ಅಷ್ಟೇ ಫಸ್ಟು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ ಕ್ಲೀನಾಗಿ.
ಸ್ವಲ್ಪ ಜಾಸ್ತಿನೇ ಅಪ್ಲೈ ಮಾಡ್ಕೊಳ್ಳಿ, ಸೊ ದಟ್ ನಿಮಗೆ ಈಸಿಯಾಗಿ ಹೇರ್ ರಿಮೂವ್ ಆಗಿಬಿಡುತ್ತೆ. ನಾನು ಈ ವಿಡಿಯೋ ಮಾಡಬೇಕಂತಾನೆ ಐಬ್ರೋ ಮಾಡಿರಲಿಲ್ಲ. ಇದು ಬಂದ್ಬಿಟ್ಟು ಪುಟಾಣಿ ಐಬ್ರೋಸ್ಗಂತಾನೆ ತುಂಬ ನೀಟಾಗಿ ಜಿಗ್ಜಾಗ್ ಬ್ಲೇಡ್ ಕೊಟ್ಬಿಟ್ಟು ನೀಟಾಗಿ ಮಾಡಿದ್ದಾರೆ. ಸೊ ಇದರಿಂದ ನಿಮ್ಮ ಐಬ್ರೋನ ನೀಟಾಗಿ ನಾವು ಮಾಡ್ಕೋಬೋದು. ನೀವು ಐಬ್ರೋ ಶೇವ್ ಮಾಡ್ತಾ ಇದ್ದೀರಾ ಅಂತಂದರೆ ಸ್ವಲ್ಪ ಹುಷಾರಾಗಿ ಮಾಡಿ, ತುಂಬ ಪ್ರೆಷರ್ ಹಾಕಬೇಡಿ. ಬಿಕಾಸ್ ನೀವು ಕಣ್ಣತ್ರ ಎಲ್ಲಾದರೂ ಕಟ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹುಷಾರಾಗಿ ನೀವು ಫೇಸ್ ರೇಸರಲ್ಲಿ ಕಂಫರ್ಟಬಲ್ ಆಗಿ ನಿಮಗೆ ಮಾಡೋದಕ್ಕೆ ಬರ್ತಾ ಇದೆ ಅಂದಾಗ ಮಾತ್ರ ನೀವು ಐಬ್ರೋಗೆ ಕೈ ಹಾಕಿ. ಇಲ್ಲ ಬಿಗಿನರ್ಸ್ ಆಗಿದ್ರೆ ಫಸ್ಟ್ಗೆ ನೀವು ಐಬ್ರೋಗೆ ಕೈ ಹಾಕೋಕ್ಕೆ ಹೋಗಬೇಡಿ. ಬಿಕಾಸ್ ಐಬ್ರೋ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಮಾಡಬೇಕು. ನೋಡ್ಬೋದು ನಾನು ಈ ಕಡೆ ಐಬ್ರೋನ ಮಾಡಿದ್ದೀನಿ ಕಂಪ್ಲೀಟ್ ಆಗಿ. ಈಗ ಈ ಕಡೆ ಮಾಡ್ಕೊಂಡ್ಬಿಡೋಣ. ಸೊ ತುಂಬ ಪುಟಾಣಿ ಬ್ಲೇಡ್ ಆಗಿರೋದ್ರಿಂದ ತುಂಬ ಈಸಿಯಾಗಿ ಮಾಡ್ಕೋಬೋದು. ಬಟ್ ಏನಂದರೆ ಸ್ವಲ್ಪ ಪ್ರಾಕ್ಟೀಸ್ ಬೇಕು ಅಷ್ಟೇ ಐಬ್ರೋ ಮಾಡ್ಕೊಳ್ಳೋಕ್ಕೆ. ತುಂಬ ಈಸಿಯಾಗಿ ಇದನ್ನು ಮಾಡ್ಕೋಬೋದು. ಕೈಯಲ್ಲಿ ಕೂಡ ಇಟ್ಕೊಳ್ಳೋದು ತುಂಬಾ ಕಂಫರ್ಟಬಲ್ ಆಗಿದೆ. ಸೊ ಅಷ್ಟೇ ಫ್ರೆಂಡ್ಸ್, ಈಗ ನಾನು ಐಬ್ರೋ ಶೇವ್ ಮಾಡಿ ಆಯಿತು, ಅಪ್ಪರ್ ಲಿಪ್ ಮಾಡಿ ಆಯಿತು, ಸೈಡಲ್ಲೂ ಸ್ವಲ್ಪ ಮಾಡಿದ್ದೀನಿ. ಈಗ ನಾನು ಹೋಗ್ಬಿಟ್ಟು ಫೇಸ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರ್ತೀನಿ. ಓಕೆ, ಸೊ ಫ್ರೆಂಡ್ಸ್ ನೋಡ್ಬೋದು, ಈಗ ನಾನು ಫೇಸ್ ಎಲ್ಲನೂ ಚೆನ್ನಾಗಿ ನೀಟಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಐಬ್ರೋಸ್ ನೋಡ್ಬೋದು, ನೀವು ಪಾರ್ಲರಲ್ಲಿ ಹೋಗ್ಬಿಟ್ಟು ಥ್ರೆಡ್ನಿಂಗ್ ಮಾಡಿಸಿರೋ ಥರನೇ ಕಾಣಿಸ್ತಾ ಇದೆ ಐಬ್ರೋ. ನಾನು ಐಬ್ರೋ ಮಾಡಿರಲಿಲ್ಲ, ಈ ವಿಡಿಯೋ ಮಾಡಬೇಕಂತಾನೆ ನಾನು ಹಾಗೆ ಪೆಂಡಿಂಗ್ ಇಟ್ಟಿದ್ದೆ. ಆಮೇಲೆ ಫೇಸ್ ಕೂಡ ಅಷ್ಟೇ ತುಂಬ ಕ್ಲೀನಾಗಿ ನೀಟಾಗಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸೊ ಫೇಸ್ ವಾಶ್ ಮಾಡಿ ಆದಮೇಲೆ ನಾನು ಮತ್ತೆ ಮಾಯ್ಶ್ಚರೈಸರ್ನೇ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಬಿಫೋರ್ ಆಮೇಲೆ ಆಫ್ಟರ್ ಶೇವಿಂಗ್ ಎರಡು ಸತಿನೂ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಬೇಕು. ಸೊ ಮಾಯ್ಶ್ಚರೈಸರ್ ನೀವು ಹಚ್ಬೇಕಾದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಒಂದು ಸಾಫ್ಟ್ ಮಸಾಜ್ನ ಕೊಡಿ. ನಿಮ್ಗೇನಾದರೂ ಒಂದು ಮೈಲ್ಡ್ ಆಗಿ ಸ್ವಲ್ಪ ಬರ್ನ್ ಆಗ್ತಾ ಇರೋ ಥರ ಅನಿಸ್ತಾ ಇದ್ರೆ, ಉರಿತಾ ಇದೆ ಅಂತ ಅನಿಸಿದ್ರೆ ಮಾಯ್ಶ್ಚರೈಸರ್ ಹಚ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೇ ಇರಿ, ಏನೂ ಆಗಲ್ಲ. ಬಿಕಾಸ್ ಫಸ್ಟ್ ಟೈಮ್ ಏನಾದರೂ ನೀವು ಫೇಸ್ನ ಶೇವ್ ಮಾಡಿದರೆ ಅಂದರೆ ಸ್ವಲ್ಪ ಉರಿಯೋ ಥರ ನಿಮಗೆ ಫೀಲ್ ಆಗುತ್ತೆ. ಸೊ ಅದೇನು ನಿಮ್ಗೇನು ಏನೂ ಪ್ರಾಬ್ಲಮ್ ಇಲ್ಲ, ಒಂದು 5-10 ನಿಮಿಷದಲ್ಲಿ ಅದು ಸರಿ ಹೋಗ್ಬಿಡುತ್ತೆ. ಬಟ್ ಮಾಯ್ಶ್ಚರೈಸರ್ ಬಿಫೋರ್ ಆ್ಯಂಡ್ ಆಫ್ಟರ್ ನೀವು ಹಚ್ಚಲೇಬೇಕು. ನೋಡ್ಬೋದು ಏನು ಸಖತ್ತಾಗಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನನ್ನ ಸ್ಕಿನ್ ಈಗ. ಸೊ ಫ್ರೆಂಡ್ಸ್, ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಡೆಮೋನೂ ತೋರಿಸಿದ್ದೀನಿ. ಬಟ್ ನಾನು ಈ ವಿಡಿಯೋದಲ್ಲಿ ಒಂದು ಡಿಸ್ಕ್ಲೈಮರ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ನೀವೇನಾದರೂ ಈ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ರೆ, ಇಲ್ಲ ಯಾವುದೇ ಶೇವಿಂಗ್ ಪ್ರಾಡಕ್ಟ್ನ ನೀವು ಯೂಸ್ ಮಾಡ್ತಾ ಇದ್ರೆ, ರೇಸರ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ತುಂಬಾ ಜೆಂಟಲ್ ಆಗಿ ಫೇಸ್ ಮೇಲೆ ರೇಸರ್ ಮಾಡಬೇಕು. ತುಂಬ ರಫ್ ಆಗಿ ಹಾಕ್ಬಿಟ್ಟು ಹಿಂಗೆಲ್ಲ ಜೋರಾಗಿ ಮಾಡಬೇಡಿ. ಆ ರೀತಿ ನೀವು ಮಾಡಿದರೆ ಫೇಸಲ್ಲಿ ಕಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ತುಂಬ ಜೆಂಟಲ್ ಆಗಿ ಈ ಪ್ರಾಡಕ್ಟ್ನ ಯೂಸ್ ಮಾಡಬೇಕು. ನಾನು ಈ ವಿಡಿಯೋದಲ್ಲಿ ತೋರಿಸ್ಬೇಕಾದ್ರೂ ಅಷ್ಟೇ ನಿಮಗೆ ತುಂಬ ಜೆಂಟಲ್ ಆಗಿ ಮೇಲಿಂದ ಕೆಳಗೆ ನೋಡಿ, ಜಸ್ಟ್ ಈ ರೀತಿ ಸಾಫ್ಟ್ ಆಗಿ ನೀವು ಈ ರೇಸರ್ನ ಯೂಸ್ ಮಾಡಬೇಕು. ಫಸ್ಟ್ ಥಿಂಗ್. ಸೆಕೆಂಡ್ ಬಂದ್ಬಿಟ್ಟು, ನೀವು ಈ ಪ್ರಾಡಕ್ಟ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಯೂಸ್ ಮಾಡಿ ಆದಮೇಲೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡಲೇಬೇಕು. ಇಲ್ಲ ಅಂದರೆ ಯಾವುದಾದ್ರೂ ಶೇವಿಂಗ್ ಕ್ರೀಮನ್ನು ಅಪ್ಲೈ ಮಾಡಬೇಕು. ಕಾರ್ಮೆಸಿ ಅವರ ಶೇವಿಂಗ್ ಕ್ರೀಮೇ ಇದೆ, ಅದನ್ನು ತುಂಬಾ ಚೆನ್ನಾಗಿದೆ, ಅದನ್ನು ನೀವು ಅಪ್ಲೈ ಮಾಡ್ಬೋದು. ಇದು ಯಾವುದೂ ಇಲ್ಲ ಅಂದರೆ ಬೆಸ್ಟ್ ಅಲೋವೆರಾ ಜೆಲ್ನ ನೀವು ಕೂಡ ಯೂಸ್ ಮಾಡ್ಬೋದು. ಇನ್ನೊಂದು ಮೇನ್ ಥಿಂಗ್ ಏನು ಅಂತಂದರೆ, ಯಾರಿಗೆಲ್ಲ ಫೇಸಲ್ಲಿ ಪಿಂಪಲ್ ತುಂಬಾ ಇದೆ, ಬ್ರೇಕ್ಔಟ್ಸ್ ಆಗಿದೆ, ಕಟ್ ಆಗಿದೆ, ಇಲ್ಲ ಏನಾದರೂ ಮಾರ್ಕ್ ಆಗಿದೆ ಅಂದಾಗ ಫೇಸ್ ಮೇಲೆ ನೀವು ರೇಸರ್ನ ಯೂಸ್ ಮಾಡಬಾರ್ದು. ತುಂಬಾ ಪಿಂಪಲ್ ಆಗುತ್ತೆ, ತುಂಬಾ ಸೆನ್ಸಿಟಿವ್ ಇದೆ ಸ್ಕಿನ್ನು. ಫೇಸಲ್ಲಿ ಪಿಂಪಲ್ ಆಗಿಬಿಟ್ಟು ಪಸ್ ಆಗಿದೆ, ಆಮೇಲೆ ಅದು ಬ್ರೇಕ್ಔಟ್ ಆಗಿದೆ, ಗಾಯ ಥರ ಆಗಿದೆ ಅಲ್ಲ. ಸೊ ಆ ರೀತಿ ಯಾರಿಗಾದ್ರೂ ಗಾಯ ಆಗಿದ್ರೆ ಫೇಸಲ್ಲಿ, ಅವರೆಲ್ಲನೂ ಫೇಸ್ ರೇಸರ್ನ ಫೇಸ್ಗೆ ಯೂಸ್ ಮಾಡಬಾರ್ದು. ಇನ್ನೊಂದು ಮೇನ್ ಥಿಂಗ್ ಏನು ಅಂತಂದರೆ, ನೀವು ಐಬ್ರೋಸ್ ಮಾಡಬೇಕಾದ್ರೆ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ
ಫಸ್ಟಿಗೆ ನೀವು ಐಬ್ರೋನ ಟಚ್ ಮಾಡಬೇಡಿ. ನೀವು ಫೇಸ್ ರೇಸರಲ್ಲಿ ಚೆನ್ನಾಗಿ ಅದನ್ನು ಮಾಡಿ ನೀವು ಪಳಗಿದ ಮೇಲೆ ನಿಮ್ಗೆ ಆ ಕಾನ್ಫಿಡೆನ್ಸ್ ಬಂದ ಮೇಲೇ ನೀವು ಐಬ್ರೋನ ಟಚ್ ಮಾಡಿ. ಬಿಕಾಸ್ ಕಣ್ಣತ್ರ ಎಲ್ಲ ತುಂಬಾ ತೆಳು ಇರುತ್ತೆ ಸ್ಕಿನ್ನು. ನೀವು ರೇಸರ್ನ ಹಾಕಬೇಕಾದ್ರೆ ಇಲ್ಲೆಲ್ಲಾದರೂ ಕಟ್ ಮಾಡ್ಕೊಂಬಿಟ್ರಿ ಅಂದರೆ ತುಂಬಾ ಕಷ್ಟ. ಸೊ ಹಾಗಾಗಿ ಹೇಳ್ತೀನಿ, ಐಬ್ರೋಸ್ನ ಫಸ್ಟ್ ಕಲೀಲಿಕ್ಕೆ ಹೋಗಬೇಡಿ. ನೀವು ರೇಸರ್ ಮಾಡ್ತೀರಾ ಅಂದರೆ ಫೇಸಲ್ಲಿ ಮಾಡಿಬಿಟ್ಟು ನೀವು ಅದರಲ್ಲಿ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಂಡು ಆದಮೇಲೆ ನೀವು ಐಬ್ರೋನ ಟಚ್ ಮಾಡಿ. ಓಕೆ, ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅನ್ಕೊಳ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ. ಟೇಕ್ ಕೇರ್, ಬಾಯ್.